ಹೆಲೋ ಗಾಯ್ಸ್, ವೆಲ್ಕಮ್ ಟು ದ ಸೀರೀಸ್ ಸ್ಟೋರೀಸ್ ಫ್ರಮ್ ಮೈ ಹೋಮ್ ಟೌನ್. ನಾವು ಹೋಗಬೇಕಾಗಿದ್ದು ಒಂದು ಪ್ಲೇಸ್ಗೆ, ಆದರೆ ಹೋಗಿದ್ದು ಇನ್ನೊಂದು ಪ್ಲೇಸ್ಗೆ. ಏನೋ ಆಸಕ್ತಿಯಿಂದ ಮನೆ ಹತ್ತಿರದಲ್ಲಿರೋ ಒಂದು ವಾಟರ್ಫಾಲ್ ನೋಡೋಕ್ಕೆ ಹೋಗೋಣ ಅಂದರೆ ಅಲ್ಲಿ ನೋಡಿದ್ರೆ ನೀರೇ ಇರಲಿಲ್ಲ. ಹಾಗಾಗಿ ಬೇರೊಂದು ಪ್ಲೇಸ್ಗೆ ಹೋಗೋ ಒಂದು ಎಂಡಿಂಗ್ ಬಂತು. ಸೊ ಈ ಒಂದು ವಿಡಿಯೋದಲ್ಲಿ ಹೇಗೆ ಆ ಪ್ಲೇಸ್ಗೆ ರೀಚ್ ಆಗುವೇನು ಹಾಗೂ ನನ್ನೊಂದು ರೈಡ್ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡುವೆನು. ದ್ಯಾಟ್ಸ್ ಇಟ್. ಸೊ ಹೆಲೋ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್. ಸೊ ಈಗ ಒಂದು ಪ್ಲೇಸಿಗೆ ಹೋಗ್ತಿದ್ದೀನಿ, ಸೆಕೆಂಡ್ ಪ್ಲೇಸ್ ಈ ಒಂದು ಸೀರೀಸಲ್ಲಿ. ಸೊ ಒಂದು ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಒಂದು ವಾಟರ್ಫಾಲ್. ಈ ಟೈಮಲ್ಲಿ ನೀರಿರುತ್ತಾ ಇಲ್ವಾ ಗೊತ್ತಿಲ್ಲ, ಆದರೂ ಇನ್ ಸರ್ಚ್ ಆಫ್ ವಾಟರ್ ಐ ಆಮ್ ಗೋಯಿಂಗ್ ಟು ದ ವಾಟರ್ಫಾಲ್. ಸೊ ಮನೆ ಹತ್ರನೇ, ಒಂದು ಹತ್ತಿರ ಅಂದರೆ ಇನ್ ದ ಸೆನ್ಸ್ 20 to 30 ಕಿಲೋಮೀಟರ್ಸ್ ಒಳಗಿರೋದು. ಹಾಗೆ ಈಗ ಹೊರಟಿದ್ದೀನಿ. ಈಗ ಹೆಲ್ಮೆಟ್ ಎಲ್ಲ ಹಾಕಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೊಮ್ಮೆ ತೆಗೆದು ಇನ್ನೊಮ್ಮೆ ಶೂಟ್ ಮಾಡಿ ಮತ್ತೆ ಹೆಲ್ಮೆಟ್ ಹಾಕೋದು ತುಂಬ ಕೆಲಸ ಆಗುತ್ತದೆ, ಅದಕ್ಕೆ ಹೆಲ್ಮೆಟ್ ತೆಗಿಲಿಲ್ಲ, ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫೈನಲಿ ಆ ಫಾಲ್ಸಿಗೆ ಬಂದಿದ್ದೀನಿ. ಅನ್ಫಾರ್ಚುನೇಟ್ಲಿ ಗೊತ್ತಿದ್ದಾಗೆ ನೋಡಿ, ನೀರೇ ಇಲ್ಲ. ಇದೆ, ಇಲ್ಲೇ ಒಳ್ಳೆ ಬೀಳುತ್ತೆ, ಒಳ್ಳೆ ಕಾಣುತ್ತೆ ಮಳೆಗಾಲದಲ್ಲೆಲ್ಲ ನೀರು ಬೀಳೋದು. ಅಲ್ಲಿ ಕೆಳಗೆ ಇಳಿದು ಹೋಗಿ ಅಲ್ಲಿ ನೋಡ್ಬೋದು, ಇಲ್ಲಿ ನೀರಿಳಿಯೋವಂಥದ್ದು. ಬಟ್ ಎನಿವೇಸ್, ಲೆಟ್ಸ್ ಗೋ ಟು ದ ಅನದರ್ ಪ್ಲೇಸ್. ಆ್ಯಸ್ ಯು ಸೀನ್, ವಾಟರ್ಫಾಲಲ್ಲಿ ನೀರೇ ಇರಲಿಲ್ಲ. ಹಾಗಾಗಿ ಬಕೆಟ್ ಲಿಸ್ಟಲ್ಲಿರೋ ಬೇರೊಂದು ಪ್ಲೇಸ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಮುಂದೆ ಹೊರಟೆ. ಸೊ ಆ ಫಾಲ್ಸಿಗೆ ಹೋಗಿದ್ದೆ, ಬರ್ಜಗೊಳ್ಳಿ ಫಾಲ್ಸ್. ಅದು ತುಂಬ ಹತ್ರ. ಅಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ನೋಡಿದರೆ ಅಲ್ಲಿ ಎಂಥ ನೀರೇ ಇಲ್ಲ. ಹಾಗೆ ಸುಮ್ಮನೆ ಹಿಂದೆ ಹೋಗೋದು ಬೇಡ ಅಂತೇಳಿ ಹತ್ತಿರದಲ್ಲಿ ಒಂದು ಪ್ಲೇಸ್, ಈ ಒಂದು ಬಕೆಟ್ ಲಿಸ್ಟ್ ಹಾಕಿದೆ, ಈ ಒಂದು ಪ್ಲೇಸ್. ಸೊ ಇದನ್ನೊಂದು ತೋರಿಸು ಅಂತೇಳಿ ಈಗ ಬಂದೆ. ಮ್ಯಾಪಲ್ಲಿ ಇಷ್ಟೊಂದು ಒಳ್ಳೆ ಇರಲಿಲ್ಲ, ಒಂದು 4-5 ಪಿಕ್ ಇತ್ತಷ್ಟೇ. ಒಂದು ಸ್ಕಲ್ಪ್ಚರ್ಸ್ ಇದೆ, ಒಂದೆಲ್ಲ ಕೆಲವು ಸ್ಟ್ಯಾಚ್ಯೂ ಇತ್ತು ಅಷ್ಟೇ ಕೆಳಗಿದೆ. ಆದರೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬರೋ ದಾರಿಯೂ ಅಷ್ಟೇ ಒಳ್ಳೆ ಇತ್ತು. ಮಧ್ಯದಲ್ಲಿ ರೋಡ್ ಇದೆ, ಫುಲ್ ಲ್ಯಾಂಡ್ಸ್ಕೇಪಲ್ಲಿ ಕಲ್ಲ ಬಂಡೆಗಳಿವೆ. ಅಲ್ಲಿ ಕೆಳಗೊಂದು ಲೇಕ್ ಥರ ಇದೆ. ಹಾಗೆ ನನ್ನ ಹಿಂದೆ ಒಳ್ಳೆ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಆಗಿದೆ. ಸೊ ಬರ್ತಾ ದಾರಿದೆಲ್ಲ ಮೋಟೋ ವ್ಲಾಗಿಂಗ್ ಥರ ಕ್ಯಾಮರಾ ಎಲ್ಲ ಇದೆ, ಅದರದ್ದೆಲ್ಲ ಸೆಟಪ್ ಮಾಡ್ತೀನಿ ಈಗ ಹೋಗಬೇಕಾದ್ರೆ. ಹಿಂದೆ ಬರಬೇಕಾದ್ರೆ ನಾನು ಇಲ್ಲಿ ಪ್ಲೇಸಿಗೆ ಬರಬೇಕಾದ್ರೆ ನಾನು ಯಾವುದು ಸೆಟಪ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ಇಲ್ಲಿ ಪ್ಲೇಸ್ ಬಂದೆ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಹಾಗೆ ಈಗ ಹೋಗಬೇಕಾದ್ರೆ ಈಗ ತೋರಿಸ್ತೀನಿ ನಿಮಗೆ ದಾರಿ ಹೇಗಿದೆ ಅಂತೇಳಿ. ಅಲ್ಲಿ ಹತ್ತಿರದಲ್ಲಿ ಲೇಕ್ ಇದೆ, ಅದು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿದೆ. ಈ ಪ್ಲೇಸಲ್ಲಿ ಯಾರೂ ಜನನೂ ಕಾಣಿಸಲ್ಲ, ಅಂದರೆ ಅಲ್ಲಿ ಆ ಬೆಟ್ಟದಲ್ಲಿ ಒಂದು 2-3 ಜನ ಇದ್ರು ಬಿಟ್ಟರೆ, ಮತ್ತು ಇಲ್ಲಿ ಎದುರಲ್ಲಿ ಒಂದು ಕ್ರಷರ್ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾರಿಲ್ಲ. ಇಲ್ಲಿ ಪೀಸ್ಫುಲ್ ಆಗಿದೆ. ಸೊ ನೀವು ನೋಡ್ಬೋದು, ಸನ್ಸೆಟ್ ಆಗಿದೆ. ಅಲ್ಲಿ ಕೆಳಗೆ ನೋಡ್ಬೋದು, ಬೈಕ್ ಅಲ್ಲಿ ಕೆಳಗೆ ಇಟ್ಟಿದ್ದೀನಿ, ಕೆಳಗೆ ಪಾರ್ಕ್ ಮಾಡಿದ್ದೀನಿ. ಹಾಗೆ ಅಲ್ಲೊಂದು ಕ್ರಷರ್ ಇದೆ, ಅಲ್ಲೊಂದು ಕ್ರಷರ್ ಇದೆ. ಹಾಗೆ ಎದುರಲ್ಲಿ ವೆಸ್ಟರ್ನ್ ಘಾಟ್ಸ್ ಕಾಣ್ತಾ ಉಂಟು. ಒಳ್ಳೆ ಇದೆ ಪ್ಲೇಸ್ ಅಂತೂ. ಅಲ್ಲಿ ಒಂದು ಬೆಟ್ಟ ಇದೆ, ಅಲ್ಲಿ ಹತ್ಬೋದು, ಆದರೆ ಅಲ್ಲಿ ಜನ ಇದ್ದರು. ನಾ ಅಲ್ಲಿ ಬರಬೇಕಾದ್ರೆ 2-3 ಜನ ಇದ್ದರು, ಅಲ್ಲಿ ಹತ್ತಿದ್ರು. ಹಾಗೆ ನಾನು ಆಚೆ ಹೋಗಲಿಲ್ಲ. ಅಲ್ಲೊಂದು ಗುಡಿ ಇದೆ, ಬಸದಿ ಇರಬೇಕು ಮೇ ಬಿ, ನಾನು ನಾಟ್ ಶೂರ್ ಅಬೌಟ್ ದಟ್. ಸೂಪರ್ ಆಗಿದೆ. ಸೊ ನೋಡ್ಬೋದು ಸುತ್ತ ಇಲ್ಲಿ ಲ್ಯಾಂಡ್ಸ್ಕೇಪ್ ಥರ, ಕೆಲವು ಲ್ಯಾಂಡ್ಸ್ಕೇಪ್ ಇದೆ, ಕೆಲವು ಬೆಟ್ಟ ಗುಡ್ಡಗಳಿದೆ, ಕಲ್ಲ ಬಂಡೆಗಳಿವೆ ಅಷ್ಟೇ. ಅದೇ ಇಲ್ಲಿ ಎದುರಲ್ಲಿ ಕಾಣೋದು ಬೆಟ್ಟ, ಅದರಲ್ಲಿ 2-3 ಜನ ಹೋಗಿದ್ರು, ಹಾಗೆ ಅದರಲ್ಲಿ ಹೋಗಲಿಲ್ಲ. ಈಗ ನೋಡೋಣ, ಈ ಪ್ಲೇಸಿಗೆ ನೆಕ್ಸ್ಟ್ ಇನ್ನೊಮ್ಮೆ ಬರಬೇಕಂತಿದ್ದೀನಿ. ಯಾಕಂದರೆ ಇದು ಹರಿಬರಿಯಲ್ಲಿ ಸನ್ಸೆಟ್ ಆಯ್ತು ಅಂತೇಳಿ ನಾನೀಗ ಹೊರಡ್ತಿದ್ದೀನಿ. ಸೊ ಇದೇ ಬೆಟ್ಟ. ಸೇಯಿಂಗ್ ಗುಡ್ ಬೈ ಟು ದಟ್ ಪ್ಲೇಸ್. ಸೊ ಇನ್ನು ಈಗ ಹೋಗ್ತಾ ದಾರಿ ನೋಡಿ ಖುಷಿ ಆಗುತ್ತೆ. ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಕಡೆ ಬೋರ್ಡ್ ಇದೆ, ಸ್ವಚ್ಛತೆ ಭಾರತ್, ಸ್ವಚ್ಛ ಭಾರತ. ಸೊ ಇಲ್ಲಿ ನೋಡ್ಬೋದು ಲೇಕ್ ಅಂತ ಗೊತ್ತಿಲ್ಲ ಇದು ಕ್ಲಿಯರ್, ಬಟ್ ಸ್ಟಿಲ್ ಒಳ್ಳೆ ಇದೆ.
ಲೆಟ್ಸ್ ಗೋ. ಸೊ ಫೈನಲಿ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲಿಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದೆ ಹೀಗೆ ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಅ ಟ್ರಾವೆಲರ್ ಬ್ಯಾಕ್ ಸೈನಿಂಗ್ ಆಫ್.